ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಉರಾಕ್ ಮಾಡ್ತಿದ್ದೀವಿ ಮತ್ತು ಮಧ್ಯಾಹ್ನ ನನ್ನ ಕಡೆಯಿಂದಲೇ ಪಾರ್ಟಿ ಇರುತ್ತೆ ಇವರಿಗೆ. ಸೊ ಸರ್ಪ್ರೈಸ್ ಆಗಿರೋ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಅದು ಸರ್ಪ್ರೈಸ್ ಆಗಿ ಇವರಿಗೂ ತೋರಿಸ್ತೀನಿ. ಉರಾಕ್ ನನ್ನ ಫ್ರೆಂಡು ನರೇಂದ್ರ ಗೋವಾದಿಂದ ತಂದಿರೋದು. ನೀನೇ ಅಲ್ವಾ? ಬಿಲ್ಡಪ್ ಕೊಡ್ತಾ ಇದ್ದಾನೆ. ಓಕೆ, ಮಧ್ಯಾಹ್ನ ನನ್ನ ಕಡೆಯಿಂದ ಪಾರ್ಟಿ ಇರುತ್ತೆ, ಸರ್ಪ್ರೈಸ್ ಪಾರ್ಟಿ. ಸೊ ನಾನೊಂದು ಸರ್ಪ್ರೈಸ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಎಕ್ಸೈಟ್ ಆಗಿರುತ್ತೆ. ನೋಡೋಣ ಎಲ್ಲಿ. ಆಂಟಿ ಮನೆ ಅಲ್ಲ, ಅಂಕಲ್ ಮನೆಗೆ. ಓಕೆ, ನೋಡೋಣ ಅದು ಹೆಂಗಿರುತ್ತೆ, ನಿಮಗೆ ಟೇಸ್ಟ್ ಎಲ್ಲ ಇಷ್ಟ ಆಗುತ್ತಾ ಆ ಪ್ಲೇಸಲ್ಲಿ ಅಂತ. ಇದೊಂದು ಸರ್ಪ್ರೈಸ್ ಆಗಿರುತ್ತೆ. ನೋಡೋಣ ಈ ವ್ಲಾಗ್ ಹೆಂಗೆ ಹೋಗುತ್ತಂತ. ಇದು ಶಾರ್ಕಿಂದಲ್ಲೂ ಬಾಯಿ ಒಳಗಡೆ ಕೈ ಹಾಕಲ್ಲ, ಅದಕ್ಕೆ ಬಾಲ ಹಿಡಿತಾರೆ. ಹಿಂಗೆ ಬಾಲಕ್ಕೆ ಹಿಡಿತಾರೆ. ಈ ಮೀನಿಗೆಲ್ಲ ಇಲ್ಲಿ ಹಿಡಿತಾರೆ, ಈ ಮೀನಿಗೆ ಇಲ್ಲಿ ಹಿಡಿಯಕ್ಕೆ ಹೋಗಲ್ಲ. ಶಾರ್ಪಾಗಿರುತ್ತೆ, ಹಲ್ಲು ಕಟ್ ಮಾಡಿಬಿಡುತ್ತೆ. ಬೆಟ್ಟೆ ಕಟ್ ಮಾಡಿಬಿಡುತ್ತೆ. ಇಲ್ಲ, ಬೆಟ್ಟೆ ಕಟ್ ಮಾಡಿಬಿಡುತ್ತೆ, ಅದಕ್ಕೋಸ್ಕರ ಹಿಂಗೆ ಹಿಡಿತಾರೆ. ಓಕೆ, ಮಾತಾಡೋಣ ಅಂತ ಇಲ್ಲಿ ಮಾತಾಡಿದ್ವಿ. ಅಂಕಲ್ ಮಾತಾಡೋದು ಬಿಟ್ಟಿಲ್ಲ. ನೆಕ್ಸ್ಟ್ ಏನೇನು ಬೇಕೀಗ ನಮಗೆ? ನೆಕ್ಸ್ಟ್ ಉಪ್ಪು, ಪುದೀನ ಬೇಡ, ಲಿಂಕ, ಮತ್ತೆ ಸೋಡಾ ಬೇಕಾದ್ರೆ ಸೋಡಾ ತಗೋ. ನೀರಿದೆ ಅಲ್ಲ, ನೀರು ಮನೇಲಿದೆ. ಮತ್ತೆ ಫಿಶ್ ಫ್ರೈಗೆ ಇದು ಮಸಾಲ ಐಟಮ್ಸ್ ಎಲ್ಲ. ಮಸಾಲ ಐಟಮ್ಸು ಒಂದೇ ಕಡೆ ತೊಗೊಳ್ಳೋಣ ಅಥವಾ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡೋದಾ? ಇಲ್ಲೇ ತೊಗೊಳೋಣ, ಚೀಪಾಗಿ ಬೀಳುತ್ತೆ. ಜೆಪ್ಟೋದಲ್ಲಿ ಚಾರ್ಜ್ ಇಲ್ಲೇ ಒಳಗಡೆ ಒಂದು ಅಂಗಡಿ ಬರುತ್ತೆ, ಅಲ್ಲೇ ತೊಗೊಳ್ಳೋಣ. ಹೌದು, ಲಿಂಕು ಬೇರೆ ಕಡೆ ತೊಗೊಳ್ಳೋಣ. ಮಜ್ಜಿಗೆ ತೊಗೊಳ್ಳೋಣಲ್ಲ ಮತ್ತೆ. ಇವನು ಗೋವಾದಿಂದ ಒಂದು ಇದು ತಂದಿದ್ದಾನೆ, ಲೋಕಲ್ ಬ್ರ್ಯಾಂಡು. ಕೇಳಿದ್ದೀರಾ? ಉರಾಕ್ ಅಂತ. ಪೆನ್ನಿ, ಅದೇ ಅದು ನೆಕ್ಸ್ಟ್ ಡಿಸ್ಟಿಲೇಷನ್. ಪೆನ್ನಿ ಫಸ್ಟ್ ಡಿಸ್ಟಿಲೇಷನ್ ಉರಾಕ್ ಆಗುತ್ತೆ. ಸೊ ಅದನ್ನ ಇವನು ತಂದಿದ್ದಾನೆ. ಅದ್ರ ಜೊತೆ ಇವತ್ತು ಫಿಶ್ ಎಲ್ಲ ತಂದಿದ್ದೀವಿ. ಫಿಶ್ ಎಲ್ಲ ಮಾಡ್ಕೊಂಡು ತಿನ್ನಕ್ಕೆ ಅಷ್ಟೇ. ಮನೇಲೆ ಮಾಡ್ಕೊಂಡು ಒಂದಿರಲಿ. ಚೆನ್ನಾಗಿದೆ ಅಂತ ಇದ್ರಲ್ಲಿ ಪ್ರಾನ್ಸ್ ಎಲ್ಲ ಇದೆ. ಇವಾಗ ಲಿಮ್ಕಾ ಒಂದು ಶಾರ್ಟೇಜ್ ಬಿದ್ದಿರೋದು ಉರಾಕಿಗೆ. ಒಂದು ಲಿಮ್ಕಾ ಬಾಟ್ಲ್ 2 ಲೀಟರ್ ಸಿಕ್ಕಿದ್ರೆ ಆಗಿರುತ್ತೆ ಪಾರ್ಟಿಗೆ. ವಿತೌಟ್ ಲಿಮ್ಕಾ ಉರಾಕ್ ಕುಡಿಲೇಬಾರ್ದು, ಕುಡಿಲೇಬೇಡಿ. ಟೇಸ್ಟ್ ಚೂರು ಚೆನ್ನಾಗಿರಲ್ಲ. ಎಷ್ಟು ಗಲೀಜ್ ಇರುತ್ತೆ. ಮೀನ್ ಶಾಪಲ್ಲಿ ಇಷ್ಟು ಕ್ಲೀನ್ ಮಾಡಿದ್ರು ಇಷ್ಟು ಗಲೀಜ್ ನೋಡಿ. ಸಾಯಿ ಬಿಡು, ಅದು ಗಲೀಜ್ ಇರೋದಕ್ಕಿಂತ ಫಸ್ಟ್ ಇದು ಕಿಚನ್ ಯಾವಾಗ ಕ್ಲೀನ್ ಮಾಡ್ತೀಯಾ? ಇಷ್ಟು ಇಲ್ಲಿ ಗಲೀಜ್ ಇದೆ. ಮಚ್ಚ ತೊಳ್ದು ಸಾಕಾಗಿದೆ ನನಗೆ ಪಾತ್ರೆನ. ಎಷ್ಟು ಡೈಲಿ ತೊಳಿತೀನಿ ಗೊತ್ತಾ? ಜಿಮ್ಮಿಗೆ ಹೋಗು, ಓಡಿಸ್ತೀನು, ಬಲ್ಕೋ. ಬ್ಯಾಚುಲರ್ ರೂಮಲ್ಲಿ ಎಕ್ಸಾಕ್ಟ್ ಆಗಿ ಆಯಿಲ್ ಅಂದ್ರೆ ಎಣ್ಣೆ, ಕುಡಿಯೋ ಎಣ್ಣೆ ಅಲ್ಲ, ನಾರ್ಮಲ್ ರಿಫೈನ್ಡ್ ಆಯಿಲ್. ದೋಸೆಗೆ ಹಾಕ್ತೀವಲ್ಲ ಎಣ್ಣೆ, ದೋಸೆಗೆ ಹಾಕ್ತೀವಿ ಎಣ್ಣೆ, ಗೊತ್ತಾ? ಅದಕ್ಕೆ ನಾವು ನಾರ್ಮಲ್ ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಲ್ಲ. ಆಸ್ ಎ ಬ್ಯಾಚುಲರ್ ನೀನು ಓಲ್ಡ್ ಮಂಕ್ ಬಾಟಲ್ ಯೂಸ್ ಮಾಡಬೇಕು. ನೀ ಅದನ್ನ ಯೂಸ್ ಮಾಡಿದ್ಯಾ? ಇಲ್ಲಿ ನೋಡಿ, ಇದು ಯೂಸ್ ಮಾಡಿದ್ರೆ ಇದು ಬ್ಯಾಚುಲರ್ ರೂಮ್ ಅಂತ. ನೋಡ್ತಿದ್ರೆ ಹಂಗಂಗೆ ಬಾಯಿ ಹಾಕೋಬೇಕಂತ. ಇದು ಭೂತಾಯಿ. ಫಸ್ಟ್ ಇದು ಕ್ಲೀನಿಂಗ್ ಹೆಂಗ್ ಮಾಡ್ತಾರಂದ್ರೆ, ಫಸ್ಟ್ ಮೇಲ್ಗಡೆ ಇರೋ ಕವಳ ತೆಕ್ಕೋಬೇಕು. ಇಲ್ಲಿ ಕವಳ ಇರುತ್ತೆ, ತಿನ್ನಾಗಿರುತ್ತೆ. ಜಾಸ್ತಿ ಫೋರ್ಸ್ ಅಲ್ಲಿ ತೆಗಿಯಕ್ ಹೋಗ್ಬಾರ್ದು. ಮೇಲ್ಗಡೆಯಿಂದ ಮೇಲ್ಗಡೆ ತೆಗೆದ್ರೆ ಅದು ನೀಟಾಗಿ ಬರುತ್ತೆ. ಅದಾದ ನಂತರ ಬಾಲ ಕಟ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ರೆಕ್ಕೆ ಇರುತ್ತೆ ಅವರಿಗೆ ಸ್ವಿಮ್ ಮಾಡಕ್ಕೆ, ಇದನ್ನ ಕಟ್ ಮಾಡ್ಕೋಬೇಕು. ಎರಡು ಸೈಡಲ್ಲಿ ಇರುತ್ತೆ, ಇಲ್ಲೂ ಇರುತ್ತೆ. ಇಲ್ಲಿ ಫಿಶ್ ಶಾಪರ್ ಕಟ್ ಮಾಡಿಲ್ಲ, ಇಲ್ಲಿ ಕಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ತಲೆ ಹತ್ರ ಹೊಡ್ಕೋಬೇಕು. ಇಲ್ಲಿ ಕುತ್ತಿಗೆ ಹತ್ರ ಲೈಟಾಗಿ ಚಾಕುವಲ್ಲಿ ಕಟ್ ಮಾಡಿದ್ರೆ ಇಲ್ಲೊಂದು ಅನ್ನನಾಳ ಸಿಗುತ್ತೆ. ಆ ಅನ್ನನಾಳಕ್ಕೆ ಹಿಡ್ಕೊಂಡು ಎಳೆದ್ರೆ ಲಿವರ್ ಆಗ್ರಿ ಮತ್ತೆ ಏನ್ ಹೇಳು, ಜಠರ, ಅನ್ನ, ಇದು ದೊಡ್ಡ ಕರಳು, ಸಣ್ಣ ಕರಳು ಎಲ್ಲ ಕಿತ್ತು ಬರುತ್ತೆ. ಮತ್ತೆ ಎಸ್ಪೆಷಲ್ ಆಗಿ ಮೀನು ಹೇಳೋದು ಇಲ್ಲಿಂದ ಹೇಳುತ್ತೆ. ಸರಿನಾ? ಇದು ಮೀನ್ ಕ್ಲೀನ್ ಮಾಡೋ ವಿಧಾನ. ಆಕ್ಚುಲಿ ಈ ಪಾರ್ಟ್ ತಿನ್ಬಾರ್ದು. ಒಬ್ಬೊಬ್ರು ತಿಂತಾರೆ, ಫ್ರೆಶ್ ಫಿಶ್ ಇದ್ರೆ ತಿಂತಾರೆ. ಇದು ಐಸ್ ಮೀನ್ ಅಲ್ವಾ, ತಿನ್ನಕ್ ಆಗಲ್ಲ, ಸ್ವಲ್ಪ ಕೈ ಇರುತ್ತೆ. ಸೊ ಅದನ್ನ ಬಿಸಾಕ್ತಿವಿ. ಮತ್ತೆ ಎಸ್ಪೆಷಲ್ ಆಗಿ ಇದು ಬ್ಲ್ಯಾಕ್ ಕಲರ್ ಇರುತ್ತೆ ಅಲ್ವಾ, ಇದನ್ನು ತೆಗಿಬೇಕು. ಇದೇ ಮೀನು ಕೈ ಕೊಡಕ್ಕೆ. ಮೀನಲ್ಲಿ ಟೇಸ್ಟ್ ಕೈ ಬರುತ್ತೆ ಅಂದ್ರೆ ಇದು ಬ್ಲ್ಯಾಕ್ ಕಲರ್. ಇದು ಲಿಟ್ರಲಿ ಇದನ್ನ ತೆಕ್ಕೋಬೇಕು ಕ್ಲೀನ್ ಆಗಿ. ಇಷ್ಟೇ, ಇದೇ ಮೀನ್ ಕ್ಲೀನ್ ಮಾಡೋ ವಿಧಾನ. ಈಸಿ ಅಂಡ್ ಸಿಂಪಲ್. ಹೇಳು. ಅನ್ನನಾಳ ತೋರ್ಸು, ಯಾವ ಪಾರ್ಟ್ ತೋರ್ಸು ನಂಗು. ಇದು ಇಲ್ಲಿ ಎಲ್ಲಿ? ಇಲ್ಲಿ. ಓಕೆ, ಏನ್ ಮಾಡ್ಬೇಕು ಅದನ್ನ? ಅನ್ನನಾಳನ ಅದು. ಅನ್ನನಾಳ. ಈಗ ಅನ್ನ ತಿನ್ನತ್ತ ನಾವು ತಿಂದಾಗ ಇಲ್ಲಿಂದ ಹೋಗುತ್ತಲ್ಲ, ಇದೇ ಮೇನ್ ಪಾರ್ಟ್. ಇಟ್ಕೊಂಡು ನಿಂಗೆ ಹೇಳಿದ್ರೆ ಎಲ್ಲ ಬಂದ್ಬಿಡುತ್ತೆ, ಸ್ಕಲ್ ಸಮೇತ ಬಂದ್ಬಿಡುತ್ತೆ. ಮನುಷ್ಯರು ಹಂಗೆ ಮಾಡೋದಲ್ಲ, ಇಲ್ಲಿಂದ ಸ್ಕಲ್ ಸಮೇತ ಬಂದ್ಬಿಡುತ್ತೆ. ಸೊ ಗೈಸ್, ಫಿಶ್ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಾಗಿದೆ. ಇವಾಗ ಮ್ಯಾರಿನೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀವಿ. ಮ್ಯಾರಿನೇಟ್ ಪ್ರೊಸೀಜರ್ ಎಲ್ಲ ಇವನಿಗೆ ತುಂಬಾ ಚೆನ್ನಾಗಿ ಗೊತ್ತಿರೋದು. ಸೊ ಇವನೇ ಮಾಡ್ತಾನೆ. ಇಷ್ಟು ಆಲ್ಮೋಸ್ಟ್ ಎಷ್ಟಿದೆಯೋ ಒಂದು 25 ಫಿಶ್ ಇದೆಯಾ ಇದರಲ್ಲಿ. ಫಸ್ಟ್ ಆಚಿ ಮಸಾಲ ಹಾಕೋ. ಇದು ಹುಣಸೆ ರಸ ಅಲ್ಲ? ಓಕೆ, ಹುಣಸೆ ರಸ ಹಾಕೊಂಡು ಇದಕ್ಕೆ ಮತ್ತೇನು ಹಾಕ್ಬೇಕು ಈಗ? ಉಪ್ಪು ಹಾಕು. ಹುಣಸೆ ರಸ
ಜಾಸ್ತಿ ಬೀಳೋದಲ್ಲ. ನೀನು ನೋಡು, ನಿನಗೆ ಗೊತ್ತಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಡೂಪ್ಲಿಕೇಟು ಇದು ಅರ್ಧ ಊರು ಬಾಗಲ ಮಾಡಿಬಿಟ್ಟಿದ್ಯಾ. ಸಾಕು ಸಾಕು ಫುಲ್ ಆಗಿಬಿಡೋದು. ಸಾಕು ಸಾಕು ಚೆನ್ನಾಗಿದೆ. ಉಪ್ಪಾಗ್ದಾ? ಉಪ್ಪಾಗಿದೆ. ಇಲ್ಲ ಸಖತ್ತಾಗಿದೆ ಮಚ್ಚ. ಕರೆಕ್ಟ್ ಆಗಿದೆ. ಉಪ್ಪು ಹಾಕಿದ್ಯಾ? ಹಾಂ ಮಸಾಲ ಟೇಸ್ಟಿ ಆಗಿದ್ರು ಮೀನಿಗೆ ಕರೆಕ್ಟಾಗಿ ಮ್ಯಾರಿನೇಟ್ ಆಗಿಲ್ಲ ಅಂದರೆ ಅದು ಎಷ್ಟೇ ಮಸಾಲ ಟೇಸ್ಟ್ ಮಾಡಿ ವೇಸ್ಟ್. ಸರಿ, ಮ್ಯಾರಿನೇಟ್ ಚೆನ್ನಾಗಾಗಬೇಕು. ಮ್ಯಾರಿನೇಟ್ ಚೆನ್ನಾಗಾಗಬೇಕು. ಎಷ್ಟು ಅವರ್ ಮ್ಯಾರಿನೇಟ್ ಮಾಡಬೇಕು? 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದ್ರೆ ಸಾಕು. ಮಿನಿಮಮ್ 20 ಮಿನಿಟ್ಸ್. ಮಿನಿಮಮ್ 20 ಮಿನಿಟ್ಸ್ ಮಾಡಲೇಬೇಕು. ಮಾಡಲೇಬೇಕು. ಸ್ವಲ್ಪ ಇಲ್ಲಿಂದ ಕಟ್ ಆಗಿದ್ರಲ್ಲ ಒಳಗಡೆ ತನಕ ಮಸಾಲೆ ಹೋಗುತ್ತೆ. ಕಟ್ ಹಾಕು. 20 ಮೀನಿಗೆ ಚಿಕ್ಕ ಮೀನಿಗೆ ಕಟ್ ಹಾಕೋದು ಬೇಡ, ದೊಡ್ಡ ಮೀನಿಗೆ ಏನಾದ್ರು ಮಾಡಿ ಇದಕ್ಕೆ ಕಟ್ ಆಗಿದ್ರೆ ಮತ್ತೆ ಟೇಸ್ಟಿ ಅದು ಬೇಡ ಅದು. ಕಟ್ ಅಂದ್ರೆ ಏನ್ ಗೊತ್ತಾ? ಕಟ್ ಅಂದ್ರೆ ಚಾಕು ತಗೊಂಡು ಇಲ್ಲಿ ಕುಯ್ಯೋದು. ಇಲ್ಲಿ ತೋರಿಸು. ಒಂದ್ ಮೀನಿಂಗ್ ಮಾಡ್ತೀನಿ ನಾನು. ಅಲ್ಲ, ನೀವು ರಫ್ ರಫ್ ಅಂತ ಮಾಡಿದ್ರೆ ಚೆನ್ನಾಗಿರೋದು. ಈ ಮೀನಿಂಗ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಕಟ್ ಆಯ್ತಲ್ಲ, ಇದಕ್ಕೆ ಕಟ್ ಹಾಕೋದು ಅನ್ನೋದಷ್ಟೇ. ಇದ್ರ ಒಳಗಡೆ ಹಿಂಗೆ ತುರ್ಬೇಕು. ಸ್ವಲ್ಪ ಮೇಲೆ ಇತ್ತು ಹಿಂಗೆ ಹಿಂಗೆ ಮತ್ತೆ ಎಸ್ಪೆಷಲ್ ಆಗಿ ಇಲ್ಲಿ ತುರ್ಬೇಕು. ಇಲ್ಲಿ ಹಾಕಿ ಹಿಂಗೆ ಮಾಡಬೇಕು. ಅಲ್ಲಿ ಕಟ್ ಅಂದ್ರೆ ಅಲ್ಲಿ ಕಟ್ ಮಚ್ಚಿ. ಏನೋ ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೇಡಿ. ಅದು ಹಂಗಿತ್ತು. ಇದ್ರಲ್ಲಿ ಹೆಂಗ್ ಹಾಕ್ಲಿ ತುರ್ಕ್ಲಿ, ಹೆಂಗ್ ತುರ್ಕ್ಲಿ ಹೇಳಿ. ಹಿಂಗೆ ಹಾಕ್ಬೇಕು. ಇದಕ್ಕೆ ಒಳ್ಳೆ ಮ್ಯೂಸಿಕ್ ಹಾಕ್ತೀನಿ. ಫಿಶಿಂಗ್ ಮ್ಯಾರಿನೇಟ್ ಮೇ ಬಿ ನನ್ನ ಪ್ರಕಾರ ನಂಗೆ ಗೊತ್ತಿರಂಗೆ ಆಲ್ಮೋಸ್ಟ್ ತುಂಬಾ ಜನ ಭೂತಾಯಿನ ದೇವ್ರ ತರ ನೋಡ್ತಾರೆ. ತುಂಬಾ ಜನಕ್ಕೆ ಇದು ಅನ್ನ ಕೊಡೋ ಇದು ಇನ್ಕಮ್, ಮೇನ್ ಇನ್ಕಮ್ ಅಲ್ಲ. ಇನ್ಕಮ್ ಬಗ್ಗೆ ಮಾತಾಡ. ಅದಕ್ಕೆ ಭೂತಾಯಿ ಅಂದ್ರೆ ರೈಸ್ ಅಂದ್ರೆ ರೈತರಿಗೆ ಯಾರು ಬೆಳೆ ಬೆಳಿತಾರಲ್ಲ ಅವರಿಗೆ ಅನ್ನ ಭೂತ ಇದ್ದಂಗೆ. ಯಾರು ಇದ್ ಮಾಡಕ್ ಹೋಗ್ತಾರಲ್ಲ ಫಿಶಿಂಗ್, ಅವ್ರಿಗೆ ಇದು ಒಂಥರ ಅನ್ನ ಇದ್ದಂಗೆ. ಹಾಕಿ ಜಾಗದಲ್ಲಿ ಸಿಗುತ್ತೆ ಅನ್ಕೋತೀನಿ. ಅದಕ್ಕೋಸ್ಕರ ಇದನ್ನ ಭೂತಾಯಿ. ಮೇ ಬಿ ಆ ರೀಸನ್ ನನ್ನ ಇಂಟೆನ್ಷನ್. ಸೊ ಬೇರೆಯವರಿಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಹಾಕಿ ಏನು ಅಂತ ಸ್ಪೆಷಾಲಿಟಿ, ಅದಕ್ಕೆ ಏನಕ್ಕೆ ಭೂತಾಯಿ ಅಂತ ಹೇಳ್ತಾರೆ ಅಂತ. ಸೊ ನನ್ನ ಪ್ರಕಾರ ಇದು ಥಾಟ್ ಚೆನ್ನಾಗಿದೆಯಲ್ಲ. ನನ್ನ ಥಾಟ್, ನಿನ್ ಥಾಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀ ರೈತರಿಗೆ ಕಂಪೇರ್ ಮಾಡಿದೆ ಅಲ್ಲ, ಅದು ಖುಷಿ ಆಯ್ತು. ಅಂದ್ರೆ ವ್ಯಾಲಿಡ್ ಅನ್ಸ್ತು ನಂಗೆ. ಅಲ್ಲ, ವ್ಯಾಲಿಡ್ ಅನ್ಸ್ತು, ಲಿಟರಲಿ ವ್ಯಾಲಿಡ್. ಮೀನುಗಾರರು ಒಂಥರ ಅಂದ್ರೆ ಇದು ಮ್ಯಾರಿನೇಟ್ ಆಗೋ ಟೈಮ್ ಅಷ್ಟೊತ್ತಿಗೆ ನಾನೊಂದು ಪ್ಲೇಸ್ ಹೇಳಿದ್ನಲ್ಲ ಸ್ಟಾರ್ಟಿಂಗ್, ಇವ್ರಿಗೆ ಊಟ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಊಟ ಮಾಡ್ಬಿಟ್ಟು ಬರ್ತೀವಿ. ಸೊ ಇವ್ರದ್ದು ರಿವ್ಯೂ ಹೆಂಗಿರುತ್ತೆ ಅಂತ ನೋಡಕ್ಕಂತ. ಸೊ ಆ ಸರ್ಪ್ರೈಸ್ ಪ್ಲೇಸಿಗೆ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಫುಡ್ ರಿವ್ಯೂ ಮಾಡ್ಬಿಟ್ಟು ಬಂದ್ಬಿಡೋಣ ಮ್ಯಾರಿನೇಟ್ ಆಗೋ ಟೈಮ್ ಅಷ್ಟೊತ್ತಿಗೆ. ಹತ್ರ ಬಂದ್ವಿ, ಆಲ್ಮೋಸ್ಟ್ ಹತ್ರ ಬಂದ್ವಿ ಗಾಯ್ಸ್. ಸೊ ಎಕ್ಸೈಟೆಡ್ ಫಾರ್ ದಟ್ ಪ್ಲೇಸ್. ನರು, ನೀನು ಎಕ್ಸೈಟ್ಮೆಂಟ್ ಆಗಿದೆಯಾ? ತುಂಬಾ ಎಕ್ಸೈಟ್ ಆಗಿದ್ದೀನಿ. ನೀನು ಬೇರೆ ಸರ್ಪ್ರೈಸ್ ಅಂತ ಹೇಳಿದ್ಯಲ್ಲ, ಅದಕ್ಕೋಸ್ಕರ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನೋಡೋಣ ಯಾವ ತಪ್ಪ ಅಂತ. ಮಿಷ್ಟಾನ್ನ ಭೋಜನ ಇರುತ್ತಂತೆ. ಇದೆ ಅಂತ ಯಾವುದು HIV ಕ್ಲಿನಿಕ್ ಕರ್ಕೊಂಬನ್ನ ಇಂದಿರಾ ಕೌಂಟ್ರಿ ಅಲ್ಲ. ಹೌದು, ಗೊತ್ತಾಯ್ತು. ಇಂದಿರಾ ಕ್ಯಾಂಟೀನಿಗೆ ಕರ್ಕೊಂಬಂದಿದ್ದಾನೆ ಸರ್ಪ್ರೈಸ್ ಅಂತ. ಮಾಡೋಣ ಊಟ. ಹೆಂಗಿದೆ ಸರ್ಪ್ರೈಸ್? ವೆರಿ ನೈಸ್ ಆ್ಯಕ್ಚುಲಿ. ಒಂದು ಊಟ ತಗೊಳ್ತೀನಿ ಸರ್. ಒಂದು ಊಟಕ್ಕೆ ಎಷ್ಟು? ಆನ್ಲೈನ್ ಪೇಮೆಂಟ್ ಇದೆಯಾ? ಕ್ಯಾಶ್ ಮಾತ್ರ. ಆನ್ಲೈನ್ ತಗೊಳ್ತೀರಾ ನೀವು? ಕ್ಯಾಶ್ ಇದೆಯಾ? ಕ್ಯಾಶ್ ಇದೆಯಾ ಇಲ್ಲಿ? 10 ರೂಪಾಯಿ. ಇದೆ ಅಂತೆ ಬಿಡು. ಶಿಟ್, ಬರೀ 500 ರೂಪಾಯಿ ಇದೆ. ಚಿಲ್ಲರೆ ಇಲ್ವಾ? ಇಲ್ಲ, ಚಿಲ್ಲರೆ ಇಲ್ವಾ ನೋಡು. ತಡಿ, ಇಲ್ಲಿ ಯಾರೋ ಬಂದರು, ಅವ್ರ ಹತ್ರ ಕೇಳೋಣ. ಇವು ಬಾಯ್ಸ್ ಹತ್ರ 10 ರೂಪಾಯಿ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ. 10 ರೂಪಾಯಿ ಕ್ಯಾಶ್ ಸಿಗ್ಬೋದಾ? ಪೇಮೆಂಟ್ ಏನು ಬೇಡ. ತಗೊಳ್ಳಿ ಬ್ರೋ, ಹಂಗೇನಿಲ್ಲ, ಏನಿಲ್ಲ. ಪರವಾಗಿಲ್ಲ, ತಗೊಳ್ಳಿ. ಹೇಳಿ. ಬೇಡ, ತಗೊಳ್ಳಿ ಬ್ರೋ. ಬ್ರೋ ಎಷ್ಟಾಯ್ತು ಹೇಳಿ. ಅಲ್ಲ, ನಂಬರ್ ಕೊಡಿ. ಓಕೆ, ಥ್ಯಾಂಕ್ ಯು. ಅಣ್ಣವ್ರ ಕಡೆಯಿಂದ ಊಟ ಸ್ಪಾನ್ಸರ್. ರೂಪಾಯಿದು ಒಂದು ಊಟ ಕೊಡಿ, ಒಂದು 10 ರೂಪಾಯಿ ಚೇಂಜ್ ಕೊಟ್ಬಿಡಿ. ಅಲ್ಲ, ನಮಗೆ ಒಂದು ಊಟ ಸಾಕಷ್ಟೇ ಅಣ್ಣ. ತಗೊಳ್ಳಿ, ಒಂದು ಊಟ ಕೊಡಿ, 10 ರೂಪಾಯಿ ಚೇಂಜ್ ಕೊಡಿ. ಕೊಟ್ರ ಅವರಿಗೆ? ಓಕೆ, ಥ್ಯಾಂಕ್ಸ್ ಅಣ್ಣ. ಓಕೆ, ಬಾ ಅಕ್ಕ. ಒಂದು ಊಟ ಏನೆಲ್ಲ ಸಿಗುತ್ತೆ ಊಟದಲ್ಲಿ? ಮುದ್ದೆ ಖಾಲಿ ಆಯಿತಾ? ಮುದ್ದೆ ಇರೋದಾ? ಇಲ್ಲ ಅಂದರೆ ಓಕೆ. ಅನ್ನ ಸಾಂಬಾರು, ಪಲ್ಯ ಏನಾದ್ರು ಸಿಗುತ್ತಾ? ಪಲ್ಯ ಇಲ್ಲ. ಓಕೆ, 5 ರೂಪೀಸ್ ಈಗ.
ಇಲ್ಲ ಅದು ಪಲ್ಯ. 10 rupees ಕೊಡ್ತಾರೆ ಅಂದರೆ ಹಾಂ ಬರ್ತಲ್ಲ ಇವನು ಪಲ್ಯ Thank you. ಬೇರೆ ಕೇಳ್ತಿದ್ದಾನೆ. ಒಂದು ಊಟ ಸಾಕು. ಒಂದು ಊಟ ಸಾಕು. ಫಸ್ಟ್ ಬೈಟ್ ಬರೋದು ನೀನು ತಿನ್ಬಿಟ್ಟು ಹೇಳು ಹೆಂಗಿದೆ ಅಂತ. 10 ರೂಪಾಯಿಗೆ ನಿಜವಾಗ್ಲೂ ವರ್ತ್ ಅನ್ಸುತ್ತೆ ಇಷ್ಟೊಂದು ರೈಸ್ ಎಲ್ಲ ಸಿಗೋದಲ್ಲ. 10 ರೂಪಾಯಿಗೆ ಬಿಸಿ ಬಿಸಿ ಯಾರು ಇದೆ. ಕೊಡ್ತಾರೋ? ಈ ಕಾಲದಲ್ಲೆಲ್ಲ ಎ ಜನರೇಷನ್ ಅಲ್ಲ, ಎಲ್ಲ ಕಾಸ್ಟ್ಲಿ. ಚೆನ್ನಾಗಿದೆ ಮಚ್ಚ, ತುಂಬ ಚೆನ್ನಾಗಿದೆ. ಇದರಲ್ಲಿ ಏನೇನು ಹಾಕಿದ್ದಾರೆ, ಯಾವ್ಯಾವ ವೆಜಿಟೇಬಲ್ಸ್ ಹಾಕಿದ್ದಾರೆ? ಸೌತೆಕಾಯಿ ಇದು, ಬದನೆಕಾಯಿ ಸೌತೆಕಾಯಿ ಇದು, ಸೌತೆಕಾಯಿ ಬದನೆಕಾಯಿ ಅಲ್ಲ ಸೌತೆಕಾಯಿ. ಸಾಂಬಾರು ಸೌತೆಕಾಯಿ ಪರವಾಗಿಲ್ಲ, ಒಳ್ಳೆ, ನನಗಿಷ್ಟ ಆಯಿತು. ಚೆನ್ನಾಗಿದೆ, ಹೆಂಗಿತ್ತು ಸರ್ಪ್ರೈಸು? ತುಂಬ ಚೆನ್ನಾಗಿದೆ. ತುಂಬ ಬಜೆಟ್ ಊಟ, ತುಂಬ ಬಜೆಟ್. ಬಜೆಟ್ ಅಂದರೆ ಲಿಟ್ರಲಿ ಏನೂ ಇಲ್ವೇ ಇಲ್ಲ. ಅವರು ಕೊಟ್ಟರು, ಅವ್ರು ಕೊಟ್ಟರು, ಅವಣ್ಣ ಕೊಟ್ಟರು. ಅವ್ರ ಹೆಸರು ಪಾರ್ಟಿ ಅಂತ ಹೇಳ್ಕೊಂಡ್ಬಂದಿದ್ದು. ನೆಕ್ಸ್ಟ್ ಟೈಮಿಂದ ನಾನು ಆಲ್ಮೋಸ್ಟ್ ಮಧ್ಯಾಹ್ನ ಇಲ್ಲಿಗೆ ಬರ್ತೀನಿ ಅಂದ್ಕೊಳ್ತೀನಿ ಹೌದಾ? ಊಟಕ್ಕೆ. ಇವರಲ್ಲ ಬ್ರೋ. ಅಣ್ಣ ನಿಮ್ಮ ಹೆಸರು? ನಂದನ್. ಇಂದ್ರಾ ಕ್ಯಾಂಟೀನ್ ಫುಡ್ ನೀವು ವಿಸಿಟ್ ಮಾಡಿ. ನಾನು ಆ್ಯಕ್ಚುಲಿ ಬ್ರೇಕ್ಫಾಸ್ಟಿಗೂ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಬ್ರೇಕ್ಫಾಸ್ಟ್ ಡಿನ್ನರ್ ಎಲ್ಲ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ವರ್ತಲ್ಲಿ ಕಡಿಮೆ ದುಡ್ಡಲ್ಲಿ ಒಳ್ಳೆ ಊಟ ಅಂದರೆ ಇಟ್ಸ್ ಅ ಬೆಸ್ಟ್. ಯಾಕಂದರೆ ಇನ್ನೊಂದು ಸಲ ಸಾಂಬಾರು ಕೊಟ್ಟರೆ ಹಾಕ್ಸ್ತಾರೆ ಅನ್ಕೋತೀನಲ್ಲ. ಸಾಕು, ಕರೆಕ್ಟಾಗಿ ಹಂಗೆ ಹಾಕ್ಕೊಟ್ಟಿದ್ದಾರೆ. ಸರ್ ಇದು ತಟ್ಟೆನ ತೊಳೆದಿಡ್ಬೇಕಾ? ಹಂಗೆ ಇಡೋದಾ? ಓಕೆ, ತೊಳೆಯೋದೇನಿಲ್ಲ. ಪರವಾಗಿಲ್ಲ, ನೀಟ್ನೆಸ್ ಆಗು ಮೇಂಟೈನ್ ಮಾಡಿದಾರಲ್ಲ ಮಚ್ಚ. ಹೌದು, ಹ್ಯಾಂಡ್ ವಾಶ್ ಎಲ್ಲ ನೋಡು, ಒಂದೊಂದು ಕಡೆ ಹ್ಯಾಂಡ್ ವಾಶ್ ಎಲ್ಲ ಫುಲ್ ಗಲೀಜಾಗಿ ಹಾಂ, ಎಲ್ಲ ಹಂಗೆ ಬಿದ್ದಿರೋ ಥರ ಮಾಡಿರ್ತಾರೆ. ಇದು ಪರವಾಗಿಲ್ಲ, ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ನೀಟಾಗೂ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ವರ್ಷ ಆಯಿತು ಅನ್ಸುತ್ತಲ್ಲ ಇದು ಸ್ಟಾರ್ಟ್ ಆಗಿ? ಸುಮಾರು ವರ್ಷ ಆಯ್ತಲ್ಲ ಅದು ಇದೆ. ಅದರಲ್ಲಿ ಈ ಟೈಮಲ್ಲಿ 10 ರೂಪಾಯಿಗೆಲ್ಲ ಊಟ ಕೊಡ್ತಾರೆ ಅಂದರೆ ಬೆಸ್ಟ್. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಲ್ಲೆಲ್ಲ. ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು. ಸೊ ಇವಾಗ ಹೋಗಿ ಮ್ಯಾರಿನೇಟ್ ಆಗಿರೋ ಫಿಶ್ನ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ಕೊಳ್ತೀವಿ ಫ್ರೈ. ಓಕೆ ಗೈಸ್, ಇವಾಗ ಉರಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಉರಾಕ್ ಇಸ್ ಬೇಸಿಕಲಿ ದ ಗೋವಾ ಲೋಕಲ್ ಬ್ರ್ಯಾಂಡ್. ಸೊ ಅದ್ರದ್ದು ಫೇಮಸ್ ಅಂದರೆ ಇವನೇ ನರೇಂದ್ರ. ಉರಾಕ್ ಸಪ್ಲೈ ಈ ಥರದ್ದೆಲ್ಲ ಹಲ್ಕಟ್ ಕೆಲಸ ಮಾಡೋದು ಇವನು ಫೇಮಸ್ಸು. ಸೊ ಅವನ ಜೊತೆನೇ ಇವಾಗ ಉರಾಕ್ ಮಾಡಿಸ್ತಾ ಇದ್ದೀನಿ ನಾನು. ಹೆಂಗೆ ಮಾಡ್ತಾನಂತ ಪ್ರೊಸೀಜರ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಪೆಗ್ ಮಾಡೋ ಪ್ರೊಸೀಜರ್. ಪೆಗ್ ಮಾಡೋ ಪ್ರೊಸೀಜರ್. ನರೇಂದ್ರ ಫಸ್ಟ್ ಏನೆಲ್ಲ ಇದೆ ಹೇಳ್ಬಿಡು. ಇದು ಐಸ್ ಕ್ಯೂಬ್ ಇದೆ, ಉಪ್ಪಿದೆ, ನಿಂಬೆಹಣ್ಣು, ಮೆಣಸಿನ್ಕಾಯಿ. ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ಯಾ? ಓಕೆ. ಹಾಂ, ಮತ್ತೆ ನಮ್ಮ ಬ್ರ್ಯಾಂಡ್ನ ಇಂಟ್ರೊಡ್ಯೂಸೇ ಮಾಡಲಿಲ್ಲ ಕರೆಕ್ಟಾಗಿ ನೀನು. ಬ್ರ್ಯಾಂಡ್ ಅಲ್ಲ ಇದು, ಓಕೆ. ನಮ್ಮೂರು ಕಾರವಾರ ಬ್ರ್ಯಾಂಡ್ ಇದು. ಓಕೆ. ಹಾಂ ನಾವು ಮಾಡಿರೋದು. ಹಾಂ, ಕಾರವಾರದಲ್ಲೇ ಫೇಮಸ್ಸು. ಗೋವಾದಿಂದ ಜನರು ಬರ್ತಾರೆ ಕಾರವಾರದಲ್ಲಿ. ಕಾರವಾರದಲ್ಲಿ ಕುಡಿಯೋಕ್ಕೆ. ಸದ್ಯಕ್ಕೆ ಹೆಂಗೆ ಗೊತ್ತಾಗುತ್ತೆ ಇದು ಫ್ರೆಶ್ ಇದೆಯಾ ಇಲ್ವಾ ಅಂತ? ಗೊತ್ತಾಗುತ್ತೆ, ಅಂದ್ರೆ ಸ್ಮೆಲ್ಲೇ ಗೊತ್ತಾಗುತ್ತೆ. ಅದ್ರ ಹಾ. ಒಂದು ಗೇರಣಿ ಸ್ಮೆಲ್. ಗೇರಣಿ ಸ್ಮೆಲ್ ಕೊಡಿ ಕಡೆ, ನಾನು ಸಹ ಟ್ರೈ ಮಾಡ್ತೀನಿ. ಚೆನ್ನಾಗಿದೆ, ಗೇರಣಿ ಸ್ಮೆಲ್ ಬರ್ತಿತ್ತು. ಮೂಸ್ತೀವಲ್ಲ ಗೇರಣ್ಣ, ಅವಾಗ ಹೆಂಗ್ ವಾಸನೆ ಬರುತ್ತೆ ಹಂಗೆ ಬರ್ತಾ ಇದೆ. ಲಿಮ್ಕಾ ಬೇಕೇ ಬೇಕು. ಓಕೆ, ಈಗ ಪೆಗ್ ಸ್ಟಾರ್ಟ್ ಮಾಡೋಣ. ಪೆಗ್ ಸ್ಟಾರ್ಟ್ ಮಾಡು. ಇದು ಉರಾಕ್ 30 ml ಹಾಕೊಳ್ತಿದ್ಯಾ? ಇಷ್ಟು 30 ml ಅಂದ್ರೆ ಹಾಂ, ಸೇಮ್ ಸೋಡಾನು ಅಷ್ಟೇ ಕ್ವಾಂಟಿಟಿಯಲ್ಲಿ ಇರಬೇಕು. ನಿಮಗೆ ಟೇಸ್ಟ್ ಎಕ್ಸ್ಟ್ರಾ ಬೇಕಂದ್ರೆ ಎಕ್ಸ್ಟ್ರಾ ಜಾಸ್ತಿ ಹಾಕೋಬಹುದು. ಓಕೆ, ಇವಾಗ ಲಿಮ್ಕಾ ಹಾಕೊಳ್ತಿದ್ಯಾ? ಹಾಕೊಳ್ತಿದ್ದೀನಿ. ಸಾಕು ಸಾಕು. ಹಾಂ, ನೆಕ್ಸ್ಟು ಅದಾದ ನಂತರ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೊಳ್ಳಿ, ಜಾಸ್ತಿ ಉಪ್ಪು ಹಾಕೋಬೇಡಿ. ಹಾಂ, ಲೈಟಾಗಿ ಉಪ್ಪು ಸರಿನಾ? ಓಕೆ. ಇದು ಮೆಣಸು ಮತ್ತೆ ನಿಂಬೆಹಣ್ಣು ಓಕೆ, ಸ್ಲೈಸ್ ಆಗಿ ಇಟ್ಕೊಂಡ್ಬಿಡಿ. ಹಾಂ, ಸರಿನಾ? ಅದನ್ನ ಅದಕ್ಕೆ ಅದ್ರೊಳಗಡೆ ಹಾಕ್ತೀಯ ಹಂಗೇನಾ? ಇಲ್ಲ. ಓ, ಇದೇನೋ ಮಾಡ್ತಿದ್ಯಾ? ಎರಡು ಮಿಕ್ಸ್ ಹೊಡಿಯೋದಾ? ಇದು ಸ್ವಲ್ಪ ಹಿಂಗೆ ಮಿಕ್ಸ್ ಹೊಡೆದು ಹಾಂ, ಹಿಂಗೆ ಹಾಕೊಳ್ಳಿ. ಇದು ಸ್ವಲ್ಪ ಸ್ಟೈಲ್ ಫ್ಯಾನ್ಸಿ ಆಗಿ, ಬೇಕಾದ್ರೆ ಇದನ್ನ ತೆಗೆದು ಬಿಡ್ಬೋದು, ಹಂಗೇನಿಲ್ಲ. ಆಮೇಲೆ ಇದೇ ನಿಂಬೆಹಣ್ಣಿಗೆ ಸ್ವಲ್ಪ ಉಪ್ಪು ಹಾಕಿ ಹಾಂ, ಹಿಂಗೆ ಫ್ರೈ ಮಾಡೋದು. ಐಸ್ ಕ್ಯೂಬ್ ಒಂದು. ಐಸ್ ಕ್ಯೂಬ್ ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಇವಾಗ Okay. ಸ್ವಲ್ಪ ಬೇಸಿಗೆ ಅಲ್ವಾ, ಐಸ್ ಕ್ಯೂಬ್ ಹಾಕೋದು. ಓಕೆ. ಇಲ್ಲ ಈ ಬೇಸಿಗೆಗೆ ಐಸ್ ಕ್ಯೂಬ್ ಒಳಗೆ ಹಾಕಿ ಹಾಂ, ನಿಂಬೆಹಣ್ಣು ಟೇಸ್ಟು ಹ್ಞೂ, ಎಲ್ಲ ಮಿಕ್ಸ್ ಹೊಡೆದು ಹಾಂ, ಪೆಗ್ ಹೊಡೆದಿದ ತಕ್ಷಣ ಇದನ್ನ ಚೀಪಿದ್ರೆ ಸ್ವರ್ಗ. ಆಕ್ಚುಲಿ ಇದು ಕುಡಿಲಿ, ಒಂದೊಂದು ಕುಡಿಲಿ. ಹಾಂ, ಸರ್ಗ ಕೊಟ್ಟು ಹೆಂಗಿದ್ಯಪ್ಪ? ಸಕ್ಕದ ಹೊಡಿತಿದೆ, ಸ್ಟ್ರಾಂಗ್ ಇದೆ, ಚೆನ್ನಾಗಿದೆ. ಬೇಕಾದ್ರೆ ಐಸ್ ಕ್ಯೂಬ್ ಹಾಕಿದ್ರೆ ಸೊ ಗೈಸ್, ಉರಾಕಿಂದ ಎಲ್ಲ ಫುಲ್ ರೆಡಿ ಆಯಿತು. ಒಂದೊಂದು ಪೆಗ್ ಹಾಕಿದ್ದಾರೆ ಎಲ್ಲರೂ.
ಸೊ ಮ್ಯಾರಿನೇಟ್ ಆಗಿರೋ ಫಿಶ್ ರೆಡಿ ಆಗಿದೆ. ಸೊ ಇವಾಗ ಅದನ್ನ ರವೆ ಜೊತೆ ಮಿಕ್ಸ್ ಹೊಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀವಿ. ಅದನ್ನ ತೋರಿಸ್ತೀವಿ ಹೆಂಗೆ ಮಾಡ್ತೀವಿ ಅಂತ. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಣ ಅಂತ. ಇಲ್ಲ ಕರೆಕ್ಟಾಗಿ. ಹೌದಾ? ಡೇಟ್ ಮೇಂಟೈನ್ ಆಗುತ್ತಲ್ಲ ಇದರಲ್ಲಿ. ಕರಿಬೇವು. ಓಕೆ. ಫಸ್ಟ್ ನೀನು ಅದನ್ನ ಎಣ್ಣೆಗೆ ಬಿಡಬೇಕಾ ಕರಿಬೇವನ್ನ? ಸ್ಮೆಲ್ ಬರುತ್ತೆ. ಚೆನ್ನಾಗಿ ಸ್ಮೆಲ್ ಬರುತ್ತೆ. ಏನಾಗಲ್ಲ ಹೆದರಬೇಡಿ. ಹೌದು, ಲೈಟಾಗಿ ಜಾಸ್ತಿ ರವೆ ಹಾಕ್ಬಾರ್ದು, ರವಾನೇ ಟೇಸ್ಟ್ ಬರುತ್ತೆ. ಹಾಂ, ಸ್ವಲ್ಪನೇ ರವೆ ಒಂದೇ ಸಲ ಒಂದೇ ಸಲ ಇದು ಮಾಡಬೇಕು, ರೋಲ್ ಮಾಡಬೇಕು. ಹಿಂಗೆ ಒಂದೇ ಸಲ ರೋಲ್ ಮಾಡಿ ಎಣ್ಣೆಗೆ ಬಿಡೋದು ಅಷ್ಟೇ. ಎಣ್ಣೆಗೆ ಬಿಡೋದು. ಆಯಿತು. ಬೂತಾಯಿ ಬೇಗ ಬೇಯುತ್ತೆ, ಏನಿಲ್ಲ. ಆದರೆ 10 ಮಿನಿಟ್ಸ್ ಅಂದರೆ ಡೈರೆಕ್ಟಾಗಿ ತಿನ್ಬೋದು, ಮುಳ್ಳು ಸಮೇತ ತಿನ್ಬೋದು. ಓಕೆ, 10 ಮಿನಿಟ್ಸ್ ಆಗಿದ ತಕ್ಷಣ ಇದು ರಿವರ್ಸ್ ಮಾಡೋದಾ? 5 ಮಿನಿಟ್ಸ್ ಹತ್ರ ರಿವರ್ಸ್ ಮಾಡೋಣ, 10 ಮಿನಿಟ್ಸ್ ಹತ್ರ ಟೋಟಲ್. ಓಕೆ, 5 ಮಿನಿಟ್ಸಿಗೆ ರಿವರ್ಸು. ಓಕೆ, ಇದು ಲೈಟಾಗಿ ಮಾಡ್ಕೋಬೇಕು. ಜಾಸ್ತಿ ಜೋರಾಗಿ ಮಾಡಿದ್ರೆ ಅದು ಮಸಾಲೆ ಹೋಗಿಬಿಡುತ್ತೆ. ಓಕೆ, ಇದೆಲ್ಲ ಡೈರೆಕ್ಟಾಗಿ ತಿನ್ಬೋದು, ಏನು ಮೂಳೆನೂ ಬಿಡಬಾರ್ದು. ಕರ್ಬೇವಿನ ಸೊಪ್ಪಿನ ಅಡ್ವಾಂಟೇಜಸ್ಗಳು ಹೇಳೋದ್ರಿಂದ ಚೆನ್ನಾಗಿ ಬಿಡುತ್ತೆ. ಕರನ್ ಸೊಪ್ಪು ಒಳ್ಳೇದು. ಕರನ್ ಸೊಪ್ಪು ಮತ್ತು ತುಳಸಿ ಗಿಡ. ತುಳಸಿ ಗಿಡ, ತುಳಸಿ ಅಲ್ಲ, ತುಳಸಿ. ಫ್ರೈ ಕೂಡ ರೆಡಿ ಆಗಿದೆ, ಜೊತೆಗೆ ಸೌತೆಕಾಯಿ ಇದೆ, ಉರ್ರಕ್ಕೂ ರೆಡಿ ಆಗಿದೆ. ತೋರಿಸ್ತೀನಿ ನೋಡಿ ನಿಮ್ಗೆ ಹಿಂಗೆ. ಇದೇ ಹೋಗುತ್ತೆ. ಏನಿದೆಯೋ ಒಟ್ಟು ಅದ್ರದ್ದು ಅದು ಕಿಳ್ಬಾರ್ದು ಕಣ, ತುಂಬಾ ಒಳ್ಳೇದದು. ಆಯ್ತು, ತಡಿ ಮಚ್ಚ, ಒಂದ್ ನಿಮಿಷ ತಡಿ. ಫುಲ್ ಸೈನ್ಸ್. ಅದ್ರಲ್ಲಿ ತುಂಬಾ ಫೈಬರ್ ಇರುತ್ತೋ, ತೆಗಿಬೇಡ ಇನ್ನೊಂದು. ಸೌತೆಕಾಯಿನ ಫೈಬರ್. ಓಕೆ, ಅಲ್ಲಲ್ಲ, ಅದು ಒಟ್ಟು ತುಂಬಾ ಫೈಬರ್ ಇರುತ್ತೆ, ತೆಗಿಬೇಡ ಇನ್ನೊಂದ್ಸರಿ. ಬೂತಾಯಿ ಮೀನ್ ಫ್ರೈ ಮಾಡೋದು ಇದು. ಅಂಡ್ ಬೂತಾಯಿ ಮೀನ್ನ ನೀವು ಮುಳ್ಳು ಜೊತೆನೆ ತಿನ್ಬೋದು, ಏನು ಪ್ರಾಬ್ಲಮ್ ಇರಲ್ಲ. ತುಂಬಾ ಚೆನ್ನಾಗಿದೆ. ಒಂದು ಸಿಪ್. ಕಾಂಬಿನೇಷನ್ ಈಸಿ ಆಗಿರುತ್ತೆ. ಸಕ್ಕತ್ತಾಗಿದೆ. ಸಮ್ಮರ್ ಬೆಸ್ಟು. ಲೈಟಾಗಿ ರವೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಲೈಟಾಗಿ ಇದೆ ರವೆ, ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಾಯಿತು. ಸೊ ಇಲ್ಲಿಗೆ ಕಂಪ್ಲೀಟಾಗಿ ನಮ್ಮ ವ್ಲಾಗಿಂಗ್ ಸ್ಟಾಪ್ ಮಾಡ್ತಾ ಇದೀವಿ. ಸೊ ಇದೇ ಥರ ಇನ್ನೂ ಎಕ್ಸೈಟ್ಮೆಂಟ್ ಆಗಿರೋ ವ್ಲಾಗಿಂಗಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಸೊ ಅಲ್ಲಿವರೆಗೂ ಎಂಜಾಯ್. ಸಮ್ಮರಲ್ಲಿ ತುಂಬ ನೀರು ಕುಡೀರಿ, ಹೈಡ್ರೇಟ್ ಆಗಿರಿ. ಗುಡ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾವ ಥರ ಕಂಟೆಂಟ್ ಬೇಕಂತ ಅದನ್ನು ಹೇಳಿ, ಕಮೆಂಟ್ ಮಾಡಿ ಹೇಳಿ. ಇದೊಂದು ಮಿಂಟ್ರಿ ಬೇಕು, ಸಪೋರ್ಟ್ ಮಾಡಿ.